ಕೇವಲ 2 ವರ್ಷಕ್ಕೆ ವೈಟ್ ಟಾಪಿಂಗ್ ಮಾಡಿರುವಂಥ ರಸ್ತೆ ಡಮಾರ್ ಆಗಿರುವಂಥ ಒಂದು ಘಟನೆ ಬೆಳಕಿಗೆ ಬರ್ತಾ ಇದೆ. ಬಿಬಿಎಂಪಿ ರಸ್ತೆ ಮಾಡಿದ ಮೇಲೆ BWSSBಯಿಂದ ಕಾಮಗಾರಿ ಮಾಡ್ತಾರೆ. ವೈಟ್ ಟಾಪಿಂಗ್ ರಸ್ತೆ ಹಾಳಾಗಿರುವಂಥದ್ದು ಬಿಬಿಎಂಪಿ ರಸ್ತೆ ಮಾಡುತ್ತೆ, BWSSB ಅದರ ಕಾಮಗಾರಿಯನ್ನು ಮುಂದುವರಿಸುತ್ತೆ. ಸರ್ಕಾರಿ ಸಂಸ್ಥೆಗಳ ಸಮನ್ವಯ ಕೊರತೆಗೆ ಹಣ ಪೋಲಾಗ್ತಾ ಇದೆ. 2 ವರ್ಷದ ಹಿಂದೆ ನಿರ್ಮಿಸಿದ್ದಂಥ ವೈಟ್ ಟಾಪಿಂಗ್ ರೋಡ್ ಈಗ ಹಾಳಾಗಿದೆ. 20 ಕೋಟಿ ವೆಚ್ಚದಲ್ಲಿ 1.5 ಕಿಲೋಮೀಟರ್ ಉದ್ದದ ರಸ್ತೆ 20 ಕೋಟಿ ಖರ್ಚು ಮಾಡಿದ್ರು. ಬೆಂಗಳೂರಿನ ಮೌರ್ಯ ವೃತ್ತದಿಂದ KR ಸರ್ಕಲ್ನ ರಸ್ತೆ 1.5 ಕಿಲೋಮೀಟರ್ 40 ವರ್ಷ ಬಾಳಿಕೆ ರಸ್ತೆ 2 ವರ್ಷಕ್ಕೆ ಕಿತ್ತು ಹಾಕಿದ್ದಾರೆ BWSSB ಅವರು. ಸುಸಜ್ಜಿತ ರಸ್ತೆ ಫುಟ್ಪಾತ್ ನಿರ್ಮಾಣ ಮಾಡಿದ್ದಂತಹ ಪಾಲಿಕೆ 20 ಕೋಟಿ ರೂಪಾಯಿ ಅದನ್ನು ಈಗ ಹಾಳು ಮಾಡಿದ್ದಾರೆ BWSSB ಅವರು. 1.5 ಕಿಲೋಮೀಟರ್ ಉದ್ದದ ರಸ್ತೆ 20 ಕೋಟಿ ಖರ್ಚು ಮಾಡಿ ಇವರುಗಳು BBMP ಅವರು ರಸ್ತೆ ನಿರ್ಮಾಣ ಮಾಡಿದರು. ಬಹಳ ಸುಸಜ್ಜಿತವಾದಂಥ ಒಂದು ರಸ್ತೆ ಮತ್ತು ಫುಟ್ಪಾತನ್ನು ನಿರ್ಮಾಣ ಮಾಡಿದರು. ವೈಟ್ ಟಾಪಿಂಗ್ ವೇಳೆ ಹಲವಾರು ಕಾಮಗಾರಿಯನ್ನು ಪ್ಲ್ಯಾನ್ ಮಾಡ್ಕೊಂಡು ಮಾಡಿದರು. ಇದೀಗ BWSSB ಅವರು ಅವರ ಕಾಮಗಾರಿಯಾಗಿ ಎಲ್ಲವನ್ನ ಕಿತ್ತು ಹಾಕಿದ್ದಾರೆ. ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಹೇಶ್. ವಾಕ್ತರು ಇದೆ, ನೋಡ್ಕೊಂಬರೋಣ. ಎಸ್, BBMP ಅಧಿಕಾರಿಗಳು ಮಾಡೋ ಎಡಬಟ್ಟು ಒಂದ ಎರಡ, ಅದರಲ್ಲೂ ನಮ್ಮ ಇಂಜಿನಿಯರಿಂಗ್ ಡಿಪಾರ್ಟ್ಮೆಂಟ್ ಮಾಡುವಂಥ ಎಡಬಟ್ಟು ನಿಜವಾಗ್ಲೂ ಕೂಡ ಪಾಲಿಕೆಯ ತೆರಿಗೆ ಹಣ ಒಂದು ರೀತಿಯಲ್ಲಿ ದುಂದು ವೆಚ್ಚ ಹಾಕಿರುವಂಥದ್ದು. ಈಗಾಗಲೇ ನಾವು ನೋಡ್ತಾ ಇರ್ಬೋದು, ಏನು ಪ್ರಖ್ಯಾತ ಶೇಷಾದ್ರಿ ರಸ್ತೆ ಅಂದರೆ ಏನು ಮಹಾರಾಣಿ ಕಾಲೇಜ್ ರಸ್ತೆ ಅಂತ ಹೇಳ್ತಾರೆ, ಅದಕ್ಕೆ ಶೇಷಾದ್ರಿ ರಸ್ತೆ ಅಂತಲೂ ಕೂಡ ಕರೀತಾರೆ. ಅಲ್ಲಿ ಕಳೆದ 2.5 ವರ್ಷದಿಂದ ಏನೋ ಒಂದು ವೈಟ್ ಟ್ಯಾಪಿಂಗ್ ಮಾಡಿದ್ರು. ಸುಮಾರು 20 ರಿಂದ 25 ಕೋಟಿ ವೆಚ್ಚ ಮಾಡಿ ವೈಟ್ ಟ್ಯಾಪಿಂಗ್ ಮಾಡಿದ್ರು. ಆ ವೈಟ್ ಟ್ಯಾಪಿಂಗ್ ಇವತ್ತು ಆಗದಿರುವಂಥದ್ದು. ಅಂದರೆ ವೈಟ್ ಟ್ಯಾಪಿಂಗ್ ಮಾಡೋಕ್ಕಿಂತ ಮುಂಚೆನೇ ಎಲ್ಲ ಒಂದು ಕಡೆ ಅಧಿಕಾರಿಗಳು ಜ್ಞಾನ ಇಟ್ಕೊಂಡು ಕೆಲಸ ಮಾಡಬೇಕಾಗಿತ್ತು. ಅಂದರೆ ವೈಟ್ ಟ್ಯಾಪಿಂಗ್ ಮಾಡೋದು ಏನಕ್ಕೆ, ಮೊದಲು ಏನು ಎಲ್ಲ ಇಲಾಖೆ ಸಮನ್ವಯ ತಗೊಂಡು ವೈಟ್ ಟ್ಯಾಪಿಂಗ್ ಮಾಡಬೇಕಾಗಿತ್ತು. ಈಗಾಗಲೇ ನಾವು ನೋಡ್ತಾ ಇರ್ಬೋದು, ಶೇಷಾದ್ರಿ ರಸ್ತೆಯ ಕೆಲವು ರಸ್ತೆಗಳು ಒಂದೇ ರಸ್ತೆ ನೋಡ್ಬೋದಾಯಿತು, ಎಲ್ಲನೂ ಕೂಡ ವೈಟ್ ಟ್ಯಾಪಿಂಗ್ ಆಗದಿರುವಂಥದ್ದು. ಆ ವೈಟ್ ಟ್ಯಾಪಿಂಗ್ ಆಗದಿರೋದು ಇಲ್ಲಿ ನಮ್ಮ ಕ್ಯಾಮ್ರಾದಲ್ಲಿ ತೋರಿಸ್ತಾ ಇದ್ದಾರೆ ನೋಡಿ. ಇದುವರೆಗೂ ಸುಮಾರು ಒಂದು ಅರ್ಧ ಕಿಲೋಮೀಟರ್ ಉದ್ದ ಆಗಲಿರುವಂಥದ್ದು. ಈ ಕಡೆನೂ ಕೂಡ ನೋಡ್ಬೋದು. ಈ ಕಡೆ ನಾವು ಒಂದು ಮೌರ್ಯ ಸರ್ಕಲಿಂದ ಬರ್ತೀವಿ, ಮೌರ್ಯ ಸರ್ಕಲ್ ಫ್ಲೇವರ್ ಎದ್ಬಿಟ್ಟು ಈ ಕೆಳಗಡೆ ಬರ್ತೀವಿ, ಅಲ್ಲಿಂದನೂ ಕೂಡ ಆಗದಿರುವಂಥದ್ದು ನೋಡ್ತಾ ಇರ್ಬೋದು. ಇವು ಕೂಡ ಕ್ಯಾಮ್ರಾ ಕಣ್ಣಲ್ಲಿ ಕಾಣಿಸ್ತಾ ಇರುವಂಥದ್ದು. ಕಾರಣ ಇಷ್ಟೇ, ಇಲ್ಲಿ ಎಲ್ಲೋ ಒಂದು ಕಡೆ ಇಂಜಿನಿಯರ್ಗಳು ಮಾಡುವಂಥ ಎಡವಟ್ಟಿಗೆ ಈ ರೀತಿ ಆಗಿರುವಂಥದ್ದು. ಅವ್ರನ್ನ ನಾವು BBMP ಅಧಿಕಾರಿಗೆ ಕೇಳಿದ್ರೆ ಇಲ್ಲ BWSSB ಅವರು ಪೈಪ್ ಹಾಕಬೇಕಾಯಿತು, ಪೈಪ್ ಹಾಕಿರಲ್ಲ, ಆ ಹಿನ್ನೆಲೆಯಲ್ಲಿ ನಾವು ಅಗ್ದಿದ್ದೀವಿ ಅಂತಲೂ ಕೂಡ ಹೇಳಿಕೆ ಕೊಡ್ತಾ ಇರುವಂಥದ್ದು. ಅಂದರೆ ಎಲ್ಲೋ ಒಂದು ಕಡೆ ಪಾಲಿಕೆ ತೆರಿಗೆ ಹಣ ಎಲ್ಲೋ ಒಂದು ಕಡೆ ಅಧಿಕಾರಿಗಳಿಗೆ ರೂಢಿ ಮಾಡೋಕೆ ಒಂದು ಕಾರಣ ಬೇಕಾ ಈ ರೀತಿ ಮಾಡೋದು ಅಂತಲೂ ಕೂಡ ಸಾರ್ವಜನಿಕ ಪ್ರಶ್ನೆ ಮಾಡ್ತಾ ಇರುವಂಥದ್ದು. ಯಾಕಂದರೆ ಕಳೆದ 2.5 ವರ್ಷದಿಂದ ಮಾಡಿದಂಥ ವೈಟ್ ಟ್ಯಾಪಿಂಗ್ ಈಗ ಹಾಕಿದ್ರೆ ಎಲ್ಲಿ ಹೋಗುತ್ತೆ, ಸರ್ಕಾರದ ಹಣ ಎಲ್ಲಿ ಉಳಿಯುತ್ತೆ, ಖಜಾನೆ ಖಾಲಿ ಆಗದೆ ಇನ್ನೇನಾಗುತ್ತೆ ಅಂತಲೂ ಕೂಡ ಜನ ಪ್ರಶ್ನೆ ಮಾಡ್ತಾ ಇರುವಂಥದ್ದು. ಏನು ಸುಮಾರು 2 ವರ್ಷದಿಂದ ಹಿಂದೆ ಏನೋ ಒಂದು ನಿರ್ಮಾಣ ಮಾಡಿದಂತಹ ವೈಟ್ ಟ್ಯಾಪಿಂಗ್ ರಸ್ತೆ ಇವತ್ತು ನಿಜವಾಗ್ಲೂ ಕೂಡ ಒಂದು ರೀತಿಯಲ್ಲಿ ದೊಡ್ಡ ಮಟ್ಟದಲ್ಲಿ ಒಂದು ರೀತಿಯಲ್ಲಿ ಭ್ರಷ್ಟಾಚಾರ ಕಾರಣ ಆಗಿದೆ ಅಂತಲೇ ಹೇಳ್ಬೋದು. ಇನ್ನೇನು ಕೂಡ ವೈಟ್ ಟ್ಯಾಪಿಂಗ್ ಅಲ್ಲಿ ಭ್ರಷ್ಟಾಚಾರ ಆಗಿದೆ ಅಂತ ಹೇಳ್ಬೋದು. ಈಗ ಆ ವೈಟ್ ಟ್ಯಾಪಿಂಗ್ ಮಾಡಿದ ರಸ್ತೆಯನ್ನು ಮತ್ತೆ ಆಗದಿರೋದು ನಿಜವಾಗ್ಲೂ ಕೂಡ ಒಂದು ರೀತಿ ಜಲಮಂಡಳಿ ಒಂದು ರೀತಿಯಲ್ಲಿ ಇದನ್ನ ಬಳಸ್ಕೊಂಡಿರುವಂಥದ್ದು. ಅಧಿಕಾರಿಗಳು ಪಾಲಿಕೆ ಅಧಿಕಾರಿಗಳ ಪ್ರಕಾರ ಜಲಮಂಡಳಿಯವರು ಏನೊಂದು ವೈಟ್ ಟ್ಯಾಪಿಂಗ್ ರಸ್ತೆ ಹಾಕೋ ಟೈಮಲ್ಲಿ ಒಂದು ಪೈಪ್ ಅಳವಡಿಸಿದ್ರು. ಆ ಪೈಪು ಕೆಳಗಡೆ ಒಂದು ರೀತಿಯಲ್ಲಿ ಏನೋ ಒಂದು ಕಟ್ಕೊಂಡಿದೆ, ಆಯಿನಲ್ಲಿ ಹೊಸ ಪೈಪ್ ಲೈನ್ ಹಾಕಬೇಕು ಅಂತ ಕೂಡ ಹೇಳಿಕೆ ಕೊಟ್ಟಿರುವಂಥದ್ದು. ಉಳಿದಂತೆ ಏನು ನಾವು ನೋಡ್ತಾ ಇರ್ಬೋದು, ಬೆಂಗಳೂರಿನ ಅನೇಕ ಕಡೆ ಇದೇ ರೀತಿ ವೈಟ್ ಟ್ಯಾಪಿಂಗ್ ರಸ್ತೆಗಳು ಆಗಿದ್ದು ಒಂದು ರೀತಿಯಲ್ಲಿ ಹಾಳು ಮಾಡ್ತಾ ಇರೋದು ಅಧಿಕಾರಿಗಳು. ಅಂದರೆ ಇಲ್ಲಿ ಇಂಜಿನಿಯರ್ ಏನು ಬುಕ್ ಓದ್ಕೊಂಡ್ಬಂದ್ರೆ ಇಲ್ಲ ಪುಸ್ತಕ ಬದಲಾಯಿಕ ಕೂಡ ಸಾರ್ವಜನಿಕ ಪ್ರಶ್ನೆ ಮಾಡ್ತಾ ಇರೋದು. ಕ್ಯಾಮ್ರಾ ಪರ್ಸನ್ ಸೂರ್ಯಪ್ರಕಾಶ್, ಮಹೇಶ್, ಅಶ್ವಯ್.